ಆಗಿದೆ ಫುಲ್. ಒಂದು 10-15 ಲಕ್ಷ ಔಟಿದೆ, ವೈರಲ್ ಔಟಿದೆ. ಸವಾಲ್, ನಮ್ಮ ಸರ್ಕಾರದಲ್ಲಿ ಯಾವನ ಲಂಚ ತಗೊಂಡಿರೋನು ಒಬ್ಬನ್ ತೋರ್ಸ್ರಿ ರೀ. ಅವ್ರು ಹೇಳಿರೋದು, ನಂದಲ್ಲ. ಓದ್ತೀನಿ ಅದನ್ನೆಲ್ಲ. ಎಲ್ಲಪ್ಪ ಎಲ್ಲ ಸರಿ ಆಯ್ತು ಹೇಳಿದ್ದಾರೆ. ಸವಾಲು ಅಂದ್ರೆ ಒಬ್ಬನ್ ತೋರಿಸಿ ನನ್ನ ಸರ್ಕಾರದಲ್ಲಿ. ಯಾವನ್ರಿ? ಸುಮ್ನೆ ಹೇಳ್ತೀರಾ ನೀವು, ವಿರೋಧ ಪಕ್ಷದವರು ಸುಮ್ನೆ ಹೇಳ್ತೀರಾ ನೀವು. ಲಂಚ ಅನ್ನೋದಿಲ್ಲ. ಯಾವನ ಹೇಳಿ ಅವನ DC-ನ ಯಾರೋ ಕಮಿಷನರ್ ಎಲ್ಲ ಒಂದು ಸ್ಪಾಟಲ್ಲಿ ಸಸ್ಪೆಂಡ್ ಅಂತ ಹೇಳಿದ್ರು. ಒಂದು ಸ್ಪಾಟಲ್ಲಿ ಸಸ್ಪೆಂಡ್ ಅಂತ ಹೇಳಿದ್ರು. ನಾನು ಹೇಳಿದೆ, ನೀನು ಯಾವ ಊರ್ಗನ ಕರ್ಕೊಂಡೋಗಪ್ಪ, ತಿರ್ಕನ್ ತರ ನಾನು ಬರ್ತೀನಿ, ನಾನು ತೋರಿಸ್ತೀನಿ, ಅಲ್ಲಿ ಪ್ರೂವ್ ಮಾಡ್ತೀನಿ ಅಂತಂದು. ತೋರ್ಸು ಅಂದ್ರು. ನಾನು ಹೋದ್ಮೇಲೆ ಈಗ ಇಟ್ಕೊಂಡ್ಬಂದಿದ್ದೀನಿ ಅಧ್ಯಕ್ಷ, ಲಂಚ ಹೆಂಗೆ ಹೋಗುತ್ತೆ ಅಂತೇಳಿ. ಅದಕ್ಕೆ ಇದಕ್ಕೆ BDA ಸೈಟ್ಗೆ ಹೇಳ್ಬಿಡ್ತೀನಿ ನಾನು ಮಾತಾಡಿದ್ರು. ಯಾಕಂದ್ರೆ DK ಶಿವಕುಮಾರ್ ತಿರ್ಗಿ ಎಸ್ಕೇಪ್ ಆಗಬಾರದು. ಅವ್ರು ಏನು ಹೇಳಿದ್ದಾರೆ ಅಂತ. ಶಿವಕುಮಾರ್ ಅವರು ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿರೋದು. ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಈ ಖಾತಾ ಸಿಸ್ಟಮ್ ಬಗ್ಗೆ ನನ್ನ ದೇಶನೇ ಕೊಂಡಾಡಿದೆ. ಅವ್ರು ಹೇಳಿರೋದು. ಕೃಷ್ಣ ಬೈರೇಗೌಡರು ಇಲ್ಲೇ ಇದ್ದಾರೆ. ಆಮೇಲೆ ಖಾತಾ ಸಿಸ್ಟಮ್ ಬೇಕಾದರೆ ಡಾಕ್ಟರ್ CS ಅಶ್ವಥ್ ನಾರಾಯಣರವರು ಪಕ್ಕದಲ್ಲೇ ಕುಳಿತಿದ್ದಾರೆ. ನಿಮ್ಮನ್ನು ಕೇಳಿ ಲಂಚ ತಗೊಳೋದಕ್ಕೆ ನಿಮ್ಮನ್ನು ಕೇಳ್ಬೇಕು ನಾನು. ಲಂಚ ತಗೊಳೋದು ಅವ್ರು ಹೇಳಿರೋದು. ಬೆಂಗಳೂರಿನ ಸಿಟಿ ಶಾಸಕರು ಸಹ ಆಗಿದ್ದಾರೆ. ಅದು ಯಾರಪ್ಪ ಅವನು ಅಧಿಕಾರಿ ಈ ಖಾತಾ ಮಾಡುವುದಕ್ಕೆ 10,000 ಕೇಳಿದ್ದಾರೆ. ನನಗೆ ಬಗ್ಗೆ ಅದ್ರ ಬಗ್ಗೆ ಪಟ್ಟಿ ಕೊಡಿ, ಐ ವಿಲ್ ಸಿ. ಅವರ ಡೈಲಾಗ್ ಇದು. ಸಂಜೆ ಒಳಗಡೆ ಆ ಕಮಿಷನರ್ ಇರಲ್ಲ. ಅವರು ಡೈಲಾಗ್ ಕೊಡ್ತಿದ್ದಾರೆ ಅಧ್ಯಕ್ಷರೇ. ಇದು ನೀವು ನಿಮ್ಮ ದಾಖಲೆಗಳನ್ನ ನಾನು ತಗೊಂಡಿದ್ದೀನಿ. ನಿಮ್ಮ ದಾಖಲೆ ಇದು ಇಟ್ಟಿರ್ತೀನಿ ಪಕ್ಕಕ್ಕಿದು. ಈಗ ಅವ್ರು ಅಪ್ಲೈ ಮಾಡ್ತಾರೆ. ಅಪ್ಲಿಕೇಶನ್ ಇಲ್ಲ ಇದೆ, ಈ ಖಾತಾಗ ಅಪ್ಲೈ ಮಾಡೋ ಅಪ್ಲಿಕೇಶನ್. ಅದು ಅಪ್ಲಿಕೇಶನ್ ಮಾಡಿದ್ದಾರೆ. ಅದಾದ್ಮೇಲೆ ಅವರು ರಮೇಶ್ ಅಂತ BBMP ಅಧಿಕಾರಿ ರಿಜೆಕ್ಟ್ ಆಗ್ತೈತೆ. ರಮೇಶ್ ಅವ್ರು ಹೇಳ್ತಾರೆ, ನೋಡಪ್ಪ ಇದು ಬಿ ಖಾತಾ, ಏನೋ ಯಾವುದ್ರದ್ದು BDA ಸೈಟು ಬಿ ಖಾತಾ, ರೆವಿನ್ಯೂ ಸೈಟ್ ಎ ಖಾತಾ. ಇವನ್ ಲೆಕ್ಕದಲ್ಲಿ ಇವ್ರದ್ದೆಲ್ಲ ಒಂದು ಗ್ಯಾಂಗ್ ಇದೆ. ಕಾರ್ಪೊರೇಷನ್ ಅಲ್ಲಿ ಒಂದು ಗ್ಯಾಂಗ್ ಇದೆ. ರೌಂಡ್ ಅಪ್ ಮಾಡಿಬಿಟ್ಟು ಎಲ್ಲ ವಸೂಲಿ ಮಾಡ. ಅಧ್ಯಕ್ಷರೇ, ಇಲ್ಲಿ ಅವನು ಬೇಡಿಕೆ ಇಡ್ತಾನೆ. 30,000ಕ್ಕೆ ಬೇಡಿಕೆ ಇಡ್ತಾನೆ. 30,000 ನಿಮ್ಮ ಏರಿಯಾ ಅಲ್ಲ ಇದು? ಏನಾನ ಇರಲಿ, ನೀವು ತಗೊಬೇಕಲ್ಲ. ಮೇಲೆ ಯಾರೋ ಕಾಕಾ ಪುಡಿಯವ್ರನ್ನ ಆದ್ರೆ ಆಗಲ್ಲ. ನಾನು ಅದಕ್ಕೆಲ್ಲ ಒಪ್ಪಲ್ಲ. ಯಾರೋ ನೀರು ಗಂಟಿನ ಅಲ್ಲಿ ಯಾರ್ದೋ ಹೋಗಿ ನಾನು ಆರೋಗ್ಯ ಇಲಾಖೆ ಹಿಡ್ದಾಕಿದ್ಕ ನಾನು ಬಂದು ಅವ್ರು ಹೇಳ್ದ DC ಮಾಡ್ಬಿಡ್ತೀನಿ ಸಸ್ಪೆಂಡು ಅಂತ. ನಾನು ಮನೆಗೆ ಬಂದು ನೋಡ್ತೀನಿ, ಆ ನೀರು ಗಂಟಿನ ಸಸ್ಪೆಂಡ್ ಮಾಡವ್ರೆ. ಅವ್ನು ಕ್ಯಾಶಿಯರ್ ಲೇಬರು, 5,000 ಸಂಬಳ ಕೆಲಸ ಮಾಡೋರು. ಆಯ್ತಾನೆ ಅಧಿಕಾರಿ. ನೀವು ಸವಾಲು ಹಾಕಿದ್ರಲ್ಲ, ಯಾರು ಲಂಚ ಕೊಡೋನು ಯಾವನಿದ್ದಾನೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ. ನೋಡಿ, ರಮೇಶ್ ಬಾಬು, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಟ್ರಾನ್ಸ್ಫರ್ ಹೆಂಗ್ ಮಾಡಿದ್ದಾರೆ? ಫೋನ್ ಪೇ. ಒಂದು ಕಾಪಿ ಕೊಡಪ್ಪ ಸ್ಪೀಕರ್ ಅವ್ರು, ನಮ್ಮ ಅವ್ರು ಕೊಡು. ಫೋನ್ ಪೇ 15,000. ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಟ್ರಾನ್ಸ್ಫರ್ ಡೀಟೇಲ್, ಫೋನ್ ನಂಬರ್, ಇದು ಬ್ಯಾಂಕ್ ನಂಬರ್ ಎಲ್ಲ ಇದೆ ನೋಡಿ. ನೀವು ರಾಯರೆಡ್ಡಿ, ನೀವು ಒಬ್ಬರೇ ನನ್ನ ಪರವಾಗಿ ನಿಂತ್ಕೊಳ್ಳೋದು ನೋಡಿ, ಅಷ್ಟು ಜನದ ಮಧ್ಯೆ. ಥ್ಯಾಂಕ್ ಯು. ನೀವು ಸವಾಲು ಹಾಕಿದ್ರಲ್ಲ ನನಗೆ, ಯಾವನ್ 10,000, ಇದು 15,000. 10ಕ್ಕೆ ಈಗೇನು ಹೇಳ್ತೀರಾ ನೀವು? ಇಲ್ಲಿ ಕೊಟ್ಟಿದ್ದೀನಿ. ಅವನು ಕೇಳ್ಬೋದು DK ಶಿವಕುಮಾರ್ ಅವರು.
ಅವ್ನು 30,000 ಕೇಳಿದ್ನಲ್ಲ, ನೀನು 15,000 ಕೊಡ್ತೀಯ ಅಂತೇಳಿ ಅವ್ನು ಮಾಡ್ತೀನಿ ಅಂತ ಹೇಳ್ದ. ಆಮೇಲೆ ಅವನು ಅಪ್ಲೈ ಮಾಡಿದ್ಮೇಲೆ ಇವನು ಅಪ್ರೂವ್ ಮಾಡ್ಬಿಟ್ಟ. ಯಾರು RO ಅಪ್ರೂವ್ ಮಾಡ್ಬಿಟ್ಟ, ಅದನ್ನ ರೆವಿನ್ಯೂ ಅಧಿಕಾರಿ ಅಪ್ರೂವ್ ಮಾಡ್ಬಿಟ್ಟು ಮೇಲೆ ಕಳಿಸ್ಬಿಟ್ಟ. DC ರಿಜೆಕ್ಟ್ ಮಾಡ್ಬಿಟ್ಟ. ರೀಸನ್ ಫಾರ್ ರಿಜೆಕ್ಷನ್, record verified, but as per the caseworker report, the photo, the property is vacant land. ಅದಕ್ಕೋಸ್ಕರ ಇದನ್ನ ರಿಜೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ರಿಜೆಕ್ಟ್ ಮಾಡ್ಬಿಟ್ಟ. ಫೋನ್ ಪೇ 15,000 ಆದಮೇಲೆ ಇದು ರಿಜೆಕ್ಟ್. ತಿರ್ಗಿ ಅವನು ಫೋನ್ ಮಾಡ್ದ, ಅವನಿಗೆ ಫೋನ್ ದಾಖಲೆನೂ ಇದೆ ನನ್ನ ಹತ್ರ. ಅವನಿಗೇನು ಮಾಡಿದ್ದಾನೆ, ಅವನು ಎಷ್ಟು ಸರಿ ಮಾಡಿದ್ದಾನೆ ಎಲ್ಲ ನನ್ನ ಹತ್ರ ದಾಖಲೆ ಇದೆ. ಆಯ್ತು, ರಿಜೆಕ್ಟ್. ಅವನು ತಿರ್ಗಿ ಕೇಳ್ದ, ಇಲ್ಲ ಸರ್ ಇನ್ನೊಂದ್ಸರಿ ಮಾಡಿ ಅಂದ. ಅವನು ಇನ್ನೊಂದ್ಸರಿ ಅವ್ರಿಗೆ ಅಪ್ಲಿಕೇಶನ್ ಹಾಕ್ದ, ಅಪ್ರೂವ್ ಮಾಡಿ ಅಂತ. ಅದರಲ್ಲಿ ಡೇಟ್ ಹಾಕಿದ್ದಾರೆ, ಇದು DC ರಿಜೆಕ್ಟೆಡ್, ಎರಡನೇ ಇದೂ ರಿಜೆಕ್ಟೆಡ್. ಇವನು ಯಾವಾಗ ದುಡ್ಡು ಕಾಟ ಕೊಡಕ್ಕೆ ಶುರು ಮಾಡ್ದ, 3ನೇ ಸರಿ ಹಾಕಿ ಸರ್ ಅಂತ. ಅವನು 3ನೇ ಸರಿನೂ ಹೇಳ್ದ, ಇನ್ನೊಂದು ಹಾಕ್ದ. ಅವನು ಇನ್ನೊಂದ್ಸರಿ ಹಾಕ್ದ, ಪ್ರಮೀಳಾ ಶಶಿಕುಮಾರ್ ಅವ್ರದ್ದು, ಇಟ್ ಈಸ್ ಎ ರಿಜೆಕ್ಟೆಡ್. 3ನೇ ಸರಿನೂ ರಿಜೆಕ್ಟ್ ಆಯ್ತು. ರಿಜೆಕ್ಟ್, ಎಲ್ಲ ರಿಜೆಕ್ಟ್ ಆಯ್ತು. ಇನ್ನೊಂದು ಮಜಾ ನೋಡಬೇಕು ನೀವು, ಟ್ರಾನ್ಸಾಕ್ಷನ್ ಎಷ್ಟು ನೀಟಾಗಿ ಆಗಿದೆ ಅಂತ. ಆಮೇಲೆ ಕೆಲಸ ಆಗಿಲ್ಲ, ಅವನು ಪಟ್ಟಿಡ್ದ, ನನ್ನ ದುಡ್ಡು ವಾಪಸ್ ಕೊಡು ಅಂತ. ಇಷ್ಟೇ ಕೇಳಿದ್ರೆ ಏನೋ ಅಂತ ಹೇಳ್ಬೋದು. ಅವ್ನು ಪಟ್ಟಿಡ್ದಿದ್ದಕ್ಕೆ ಏನು ಮಾಡ್ದ, ಮಾತಾಡಿದ್ದು 30,000, ಫೋನ್ ಪೇ ಆಗಿದ್ದು 15,000. ಅವನೇನ್ ಮಾಡ್ದ, ತಿರ್ಗ ವಾಪಸ್ ಫೋನ್ ಪೇ ಮಾಡ್ದ 20,000ನ. ವಾಪಸ್ 20,000 ಲಂಚನೂ ವಾಪಸ್ ಫೋನ್ ಪೇ ಮಾಡ್ದ 20,000. ಇನ್ನೇನು ಬೇಕಬೇಕು, ಜಾಸ್ತಿ 5,000 ಅಲ್ಲ, ಲಂಚ ಇನ್ನ ಕೊಡ್ಬೇಕಲ್ಲ. ಅದಕ್ಕೆ ಹೇಳ್ದ ಅವನು, ಅಲ್ಲಿ ನಾನು ಖರ್ಚು ಮಾಡ್ಬಿಟ್ಟಿದ್ದೀನಿ, ಲೋಯರ್ ಲೆವೆಲ್ ಅಧಿಕಾರಿಗಳಿಗೆಲ್ಲ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ, 10,000 ನನ್ನ ಹತ್ರ ಇಲ್ಲ ಅಂತ ಹೇಳ್ದ. ಈಗ ಸಾಕ್ಷಿ DK ಶಿವಕುಮಾರ್ ಅವರೇ, ಸಾಕ್ಷಿಯ ಗುಡ್ಡೆಗಳು ಯಾವಾಗ ನಿಮ್ಮ ಭಾಷಣದಲ್ಲಿ ಕೇಳ್ತಾನೆ ಇರ್ತೀನಿ, ಸಾಕ್ಷಿ ಗುಡ್ಡೆಗಳು. ಈ ಸರ್ಕಾರದ ಲಂಚದ ಸಾಕ್ಷಿ ಗುಡ್ಡೆ ಕೊಟ್ಟಿದ್ದೀನಲ್ಲ, ತಾವೇನ್ ಮಾಡ್ತೀರಾ? ಇದಾದ್ಮೇಲೆ ಇದಾದ್ಮೇಲೆ ಇನ್ನೂ ಇದೆ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನೆ ಅವನು. ಇಷ್ಟಕ್ಕೆ ಬಿಟ್ಟಿಲ್ಲ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನೆ. ಅದು ನನ್ನ ಹತ್ರ ಹಿಂಗೆ ಲಂಚ ತಗೊಂಡು ಹಿಂಗೆ ಖಾತೆ ಮಾಡಲಿಲ್ಲ ಅಂತ. ಅಲ್ಲೂ ನ್ಯಾಯ ಸಿಕ್ಕಿಲ್ಲ ಅವನಿಗೆ. ನೀವು ಹೇಳ್ಬೋದು, ಉತ್ತರದಲ್ಲಿ ಹೇಳ್ತಾರೆ ರಾಯರೆಡ್ಡಿ ಅವರೇ, DK ಶಿವಕುಮಾರ್ ಉತ್ತರದ ಹೇಳ್ತಾರೆ, ನಾವು ಒಂದು ಫೋನ್ ನಂಬರ್ ಕೊಟ್ಟಿದ್ದೀರಲ್ಲ, ಏತನ ಈ ತರ ಆದಾಗ ನಾನಿದ್ದೀನಿ, ಐ ಆಮ್ ವಿತ್ ಯು, ಏನು ಹೇಳ್ತಾರಲ್ಲ ಡೈಲಾಗ್ ಡೆಲ್ಲಿ, ಐ ಆಮ್ ವಿತ್ ಯು. ಒಂದು ಹೆಲ್ಪ್ ಲೈನ್ ಐತೆ, ಐ ಆಮ್ ವಿತ್ ಯು ಹೆಲ್ಪ್ ಲೈನ್ಗೂ ಫೋನ್ ಹಾಕಿದ್ರೆ 4 ಸರಿ. ಯುವರ್ ಕಾಲ್ ಈಸ್ ಅಟೆಂಡೆಡ್, ಸೆಂಟ್ ಟು ಕನ್ಸರ್ನ್ ಆಫೀಸರ್, ಫಾರ್ವರ್ಡೆಡ್. ಇವರ ಫೋನ್, ಐ ಆಮ್ ವಿತ್ ಯು, ನೋ ವರ್ಕಿಂಗ್. ಲಂಚದ ಸಾಕ್ಷಿಗಳು. ನೀವು ಹೇಳಿ, ಇವಾಗ ಲಂಚ ಇಲ್ಲ, ಈ ಖಾತೆಯಲ್ಲಿ ಲಂಚ ಇಲ್ಲ ಅಂದ್ರೆ ದಾಖಲೆಗಳು ಕೊಟ್ಟಿದ್ದೀವಿ. ಇದನ್ನ ನಾವು ಇಡೀ ರಾಜ್ಯದಲ್ಲಿ ಕೊಡ್ತೀನಿ. ನಾನು ಇಡೀ ರಾಜ್ಯದಲ್ಲಿ, ನಿಮ್ಮ ಕನಕಪುರದಲ್ಲೂ ಐತೆ,